ಮರಾಠ ಚಕ್ರವರ್ತಿ ಛತ್ರಪತಿ ಶಾಹು 1749 ಡಿಸೆಂಬರ್ 15ರಂದು ಸತಾರದಲ್ಲಿ ಕೊನೆಯುಸಿರೆಳೆದರು. ಛತ್ರಪತಿ ಶಾಹು ಮಹಾನ್ ಯೋಧ ಮತ್ತು ಮರಾಠ ಸಾಮ್ರಾಜ್ಯದ ಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರ ಮೊಮ್ಮಗ, ಅಂದರೆ ಸಂಭಾಜಿ ಮಹಾರಾಜರ ಮಗ. ಛತ್ರಪತಿ ಶಾಹು ಆಳ್ವಿಕೆಯು ಮರಾಠ ಸಾಮ್ರಾಜ್ಯದ ವಿಸ್ತರಣೆ ಮತ್ತು ಸಂಘಟನೆಯ ಪ್ರಮುಖ ಸಮಯವಾಗಿತ್ತು. ಅವರ ಆಳ್ವಿಕೆಯಲ್ಲಿ ಅವರು ಪೇಶ್ವೆ ವ್ಯವಸ್ಥೆಯನ್ನು ಬಲಪಡಿಸಿದರು ಮತ್ತು ಸಾಮ್ರಾಜ್ಯದ ಆಡಳಿತವನ್ನು ಪೇಶ್ವೆ ಬಾಲಾಜಿ ವಿಶ್ವನಾಥ್ ಅವರಿಗೆ ವಹಿಸಿದರು. ಶಾಹು ಮಹಾರಾಜ್ ಸಾಮ್ರಾಜ್ಯದ ಶಕ್ತಿ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಕೌಶಲ್ಯಪೂರ್ಣ ನಾಯಕತ್ವ ಮತ್ತು ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿದರು. ಶಾಹುವಿನ ಆಳ್ವಿಕೆಯ ಕೊನೆಯ ವರ್ಷಗಳಲ್ಲಿ ಮರಾಠ ಸಾಮ್ರಾಜ್ಯದಲ್ಲಿ ರಾಜಕೀಯ ಮತ್ತು ಸೇನಾ ಸಂಘರ್ಷಗಳು ಹೆಚ್ಚಾದರೂ ಕೂಡ ಅವರ ದೂರದೃಷ್ಟಿ ಮತ್ತು ನೀತಿಯು ರಾಷ್ಟ್ರೀಯ ಮಟ್ಟದಲ್ಲಿ ಮರಾಠ ಶಕ್ತಿಗೆ ಹೊಸ ಗುರುತನ್ನು ನೀಡಿತು. ಅವರ ಮರಣವು ಮರಾಠರ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವು. ಮರಾಠ ಸಾಮ್ರಾಜ್ಯದ ಭವ್ಯ ಇತಿಹಾಸದಲ್ಲಿ ಅವರ ನೆನಪು ಮಾತ್ರ ಸದಾ ಉಳಿದಿದೆ. 1976ರಲ್ಲಿ ಈ ದಿನದಂದು ಸಮೋವಾವನ್ನು ವಿಶ್ವಸಂಸ್ಥೆಯಲ್ಲಿ ಸೇರಿಸಲಾಯಿತು. ಇದನ್ನು ವಿಶ್ವಸಂಸ್ಥೆಯಲ್ಲಿ 147ನೇ ಸದಸ್ಯ ರಾಷ್ಟ್ರವನ್ನಾಗಿ ಮಾಡಲಾಯಿತು. ಸಮೋವಾ 1962ರಲ್ಲಿ ನ್ಯೂಜಿಲೆಂಡ್ನಿಂದ ಸ್ವತಂತ್ರವಾದ ದೇಶವಾಗಿದೆ. ಇದು ಸ್ವಾತಂತ್ರ್ಯವನ್ನು ಗಳಿಸಿದ ಮೊದಲ ಪೆಸಿಫಿಕ್ ದ್ವೀಪ ರಾಷ್ಟ್ರವಾಗಿದೆ. ಮೊದಲಿಗೆ ಈ ದೇಶದ ಹೆಸರು ಪಶ್ಚಿಮ ಸಮೋವಾ ಎಂದಿತ್ತು. 1997ರ ಜುಲೈನಲ್ಲಿ ದೇಶದ ಹೆಸರನ್ನು ಪಶ್ಚಿಮ ಸಮೋವಾದಿಂದ ಸಮೋವಾ ಎಂದು ಬದಲಾಯಿಸಲು ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಯಿತು. 1976ರಲ್ಲಿ ವಿಶ್ವಸಂಸ್ಥೆಗೆ ಸೇರಿದಾಗಿನಿಂದ ಪಶ್ಚಿಮ ಸಮೋವಾವನ್ನು ವಿಶ್ವಸಂಸ್ಥೆಯಲ್ಲಿ ಸರಳವಾಗಿ ಸಮೋವಾ ಎಂದು ಕರೆಯಲಾಗುತ್ತದೆ. 2001ರಲ್ಲಿ ಈ ದಿನದಂದು ಪಿಸಾದ ಲೀನಿಂಗ್ ಟವರ್ ಅನ್ನು ಪ್ರವಾಸಿಗರಿಗೆ ಪುನಃ ತೆರೆಯಲಾಯಿತು. 11 ವರ್ಷಗಳ ಕಠಿಣ ಪರಿಶ್ರಮ ಮತ್ತು $27 ಮಿಲಿಯನ್ ವೆಚ್ಚದ ಕಾಮಗಾರಿಗಳ ಬಳಿಕ ಇದನ್ನು ಪುನಃ ತೆರೆಯಲಾಯಿತು. ಈ ಗೋಪುರ ಇಟಲಿಯ ಪಿಸಾದಲ್ಲಿದೆ. ಇದು 5 ಡಿಗ್ರಿ ಕೋನದಲ್ಲಿ ಅಕ್ಷಕ್ಕೆ ಲಂಬವಾಗಿ ಬಾಗಿದೆ. ಪಿಸಾ ಗೋಪುರವನ್ನು ಲೀನಿಂಗ್ ಟವರ್ ಆಫ್ ಪಿಸಾ ಎಂದು ಕರೆಯುತ್ತಾರೆ. ಅಕ್ಷದಿಂದ 5 ಡಿಗ್ರಿ ಕೋನದಲ್ಲಿ ವಾಲಿದ್ದರೂ ಕೂಡ ಈ ಮಿನಾರೆಟ್ ಸಂಪೂರ್ಣವಾಗಿ ಅಖಂಡವಾಗಿ ನಿಂತಿದೆ ಎಂದು ನಂಬಲಾಗಿದೆ. ಇದು ಹಲವಾರು ಪ್ರಬಲ ಭೂಕಂಪಗಳ ಬಳಿಕವೂ ಯಾವುದೇ ಹಾನಿಗೊಳಗಾಗಲಿಲ್ಲ. ಈ ಗೋಪುರದ ನಿರ್ಮಾಣವು 1173ರಲ್ಲಿ ಪ್ರಾರಂಭವಾಯಿತು ಮತ್ತು ಕೆಲಸವು 200 ವರ್ಷಗಳವರೆಗೆ ಮುಂದುವರಿಯಿತು ಎಂದು ಹೇಳಲಾಗುತ್ತದೆ. ಐಫೆಲ್ ಟವರ್ ಅನ್ನು ನಿರ್ಮಿಸಿದ ಫ್ರೆಂಚ್ ಇಂಜಿನಿಯರ್ ಅಲೆಕ್ಸಾಂಡ್ರೆ ಗುಸ್ಟಾವ್ ಐಫೆಲ್ 1832ರಲ್ಲಿ ಇದೇ ದಿನದಂದು ಜನಿಸಿದರು. ಪ್ಯಾರಿಸ್ನ ಐಫೆಲ್ ಟವರ್ನ ವಿನ್ಯಾಸ ಮತ್ತು ನಿರ್ಮಾಣಕ್ಕಾಗಿ ಅವರು ಹೆಚ್ಚು ಹೆಸರುವಾಸಿಯಾಗಿದ್ದಾರೆ. ಐಫೆಲ್ ಟವರ್ 1889ರಲ್ಲಿ ಪ್ಯಾರಿಸ್ನಲ್ಲಿ ನಡೆದ ವಿಶ್ವಮೇಳದ ಸಂಕೇತವಾಗಿದೆ. ಇದನ್ನು ನಿರ್ಮಿಸಲು 26 ತಿಂಗಳು ಬೇಕಾಯಿತು. ಆರಂಭದಲ್ಲಿ ಐಫೆಲ್ ಟವರ್ ಅನ್ನು 20 ವರ್ಷಗಳ ಅವಧಿಯವರೆಗೆ ಮಾತ್ರ ನಿರ್ಮಿಸಲಾಗಿತ್ತು. ಅಂದರೆ 1909ರಲ್ಲಿ ಅದನ್ನು ಕೆಡವಬೇಕಿತ್ತು. ಆದರೆ ಅದರ ಜನಪ್ರಿಯತೆ ಹೆಚ್ಚುತ್ತಿದ್ದುದನ್ನು ನೋಡಿ ಅದನ್ನು ಕೆಡವುವ ನಿರ್ಧಾರವನ್ನು ರದ್ದುಗೊಳಿಸಲಾಯಿತು. ಇದನ್ನು ತಯಾರಿಸಲು 7300 ಟನ್ ಕಬ್ಬಿಣವನ್ನು ಬಳಸಲಾಗಿದೆ. ಆದ್ದರಿಂದಲೇ ಇದನ್ನು ಐರನ್ ಲೇಡಿ ಎಂದು ಕರೆಯುತ್ತಾರೆ. ಐಫೆಲ್ ಟವರ್ ಪೂರ್ಣಗೊಂಡಾಗ ಅದು ವಿಶ್ವದ ಅತಿ ಎತ್ತರದ ಕಟ್ಟಡವಾಗಿತ್ತು. ಹಾಗೆಯೇ ಅದರ ಸೃಷ್ಟಿಕರ್ತ ಗುಸ್ಟಾವ್ ಐಫೆಲ್ ಲೋಹದ ನಿರ್ಮಾಣದಲ್ಲಿ, ವಿಶೇಷವಾಗಿ ಸೇತುವೆಗಳ ನಿರ್ಮಾಣದಲ್ಲಿ ಪರಿಣತಿಯನ್ನು ಗಳಿಸಿದ್ದರು. ನ್ಯೂಯಾರ್ಕ್ನಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನಿರ್ಮಾಣಕ್ಕೂ ಕೂಡ ಅವರು ಕೊಡುಗೆ ನೀಡಿದ್ದಾರೆ. 1950ರಲ್ಲಿ ಈ ದಿನದಂದು ಭಾರತದ ಉಕ್ಕಿನ ಮನುಷ್ಯ ಮತ್ತು ದೇಶದ ಮೊದಲ ಉಪ ಪ್ರಧಾನಿ ಮತ್ತು ಗೃಹ ಸಚಿವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಕೊನೆಯುಸಿರೆಳೆದರು. ಸರ್ದಾರ್ ಪಟೇಲ್ ಅವರು ದೇಶದ ಸ್ವಾತಂತ್ರ್ಯಕ್ಕೆ ನೀಡಿದ ಕೊಡುಗೆಗಿಂತಲೂ ಸ್ವತಂತ್ರ ಭಾರತದ ಏಕೀಕರಣಕ್ಕೆ ಹೆಚ್ಚಿನ ಕೊಡುಗೆ ನೀಡಿದ್ದಾರೆ. 1947ರ ಆಗಸ್ಟ್ 15ರಂದು ದೇಶವು ಸ್ವತಂತ್ರವಾದಾಗ ದೇಶದಲ್ಲಿ 562 ಸಣ್ಣ ಮತ್ತು ದೊಡ್ಡ ರಾಜಪ್ರಭುತ್ವದ ರಾಜ್ಯಗಳಿದ್ದವು. ಈ ರಾಜರ ಆಳ್ವಿಕೆಯಲ್ಲಿ ಹಲವು ರಾಜ್ಯಗಳು ಸ್ವತಂತ್ರವಾಗಿ ಉಳಿಯಲು ನಿರ್ಧರಿಸಿದ್ದವು. ಆದರೆ ಸರ್ದಾರ್ ಪಟೇಲ್ ಅವರನ್ನು ದೇಶಕ್ಕೆ ವಿಲೀನಗೊಳಿಸಿದರು. 1950ರ ಡಿಸೆಂಬರ್ 15ರ ಬೆಳಗಿನ ಜಾವ 3 ಗಂಟೆಗೆ ಸರ್ದಾರ್ ಪಟೇಲ್ ಹೃದಯಾಘಾತಕ್ಕೆ ಒಳಗಾಗಿದ್ದರು ಮತ್ತು ಪ್ರಜ್ಞಾಹೀನರಾದರು. 4 ಗಂಟೆಗಳ ನಂತರ ಅವರಿಗೆ ಸ್ವಲ್ಪ ಪ್ರಜ್ಞೆ ಬಂದು ಅವರು ಕುಡಿಯಲು ನೀರು ಕೇಳಿದರಂತೆ. ಆಗ ಅಲ್ಲೇ ಇದ್ದ ಮಣಿಬೆನ್ ಗಂಗಾಜಲದಲ್ಲಿ ಜೇನು ಬೆರೆಸಿ ಚಮಚದಲ್ಲಿ ಕುಡಿಸಿದರಂತೆ. ನಂತರ ರಾತ್ರಿ 9:37ಕ್ಕೆ ಸರ್ದಾರ್ ಪಟೇಲ್ ಕೊನೆಯುಸಿರೆಳೆದರು.